ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಇದು ಡೇ ಇನ್ ಮೈ ಲೈಫ್ ಅನ್ನೋದಕ್ಕಿಂತ ನಾವು ಆಚೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಅಲ್ಲ, ವಿತ್ ಮೈ ಗರ್ಲ್ ಫ್ರೆಂಡ್ಸ್. ಆ್ಯಕ್ಚುಲಿ 4 ದಿನ ರಜಾ ಇದೆ, ಬಟ್ ಡ್ಯೂ ಟು ಬ್ಯಾಡ್ ವೆದರ್ ನಾವೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಇವತ್ತು ನೋಡಿದ್ರೆ ಬೆಳಗ್ಗೆ ಸ್ನೋ ಇದೆ, ಸೊ ಇಮ್ಮಿಡಿಯೇಟಾಗಿ ಬೆಳಗ್ಗೆ ಪ್ಲ್ಯಾನ್ ಮಾಡಿ ಆಚೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆಚೆ ಅಂದರೆ ನಾರ್ತ್ ಶಾಪಿಂಗ್ ಹೋಗ್ಬಿಟ್ಟು ರೆಸ್ಟೋರೆಂಟಲ್ಲಿ ಸ್ವಲ್ಪ ಚಿಲ್ ಮಾಡೋಣ ಅಂತ. ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ಇವತ್ತು ಹಾಕಿದ್ದೀನಿ ಡೆನಿಮ್ ಸ್ಕರ್ಟ್ ಆ್ಯಂಡ್ ಕ್ರೀಮ್ ಕಲರ್ ಟಾಪ್, ಫುಲ್ ನೆಕ್ ಟಾಪ್ ಹಾಕಿದ್ದೀನಿ. ಏನು ಗೊತ್ತಾ, ಇತ್ತೀಚೆಗೆ ಸರ್ವೆ ಮಾಡಿರೋ ಪ್ರಕಾರ ಹುಡುಗಿಯರ ಜೊತೆ ಔಟಿಂಗ್ ಹೋಗೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದಾರೆ. ಇಟ್ ಈಸ್ ವೆರಿ ರಿಲ್ಯಾಕ್ಸಿಂಗ್ ಆ್ಯಂಡ್ ದೇ ಆರ್ ಫೀಲಿಂಗ್ ಹ್ಯಾಪಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಒನ್ಸ್ ಇನ್ ಅ ವೈಲ್ ಗರ್ಲ್ಸ್ ಫ್ರೆಂಡ್ಸ್ ಜೊತೆ ಹೋಗಿ ಸುಮ್ಮನೆ ಗಾಸಿಪ್ ಮಾಡಿಕೊಂಡು ಚಿಟ್ ಚಾಟ್ ಮಾಡಬೇಕಂತೆ. ಇಟ್ ಈಸ್ ವೆರಿ ರಿಲ್ಯಾಕ್ಸಿಂಗ್ ಅಂತ ನಾನೆಲ್ಲೋ ಓದಿದ್ದೆ. ಡಿಪ್ರೆಷನಿಂದ ಆಚೆ ಬರ್ತಾರಂತೆ. ಸೊ ಐ ಆಮ್ ಥಿಂಕಿಂಗ್ ಮಂತ್ಲಿ ಒನ್ಸ್ ಈ ಸತಿ ಈ ಥರ ಹುಡುಗಿಯರೊಟ್ಟಿಗೆ ಆಚೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಆ್ಯಕ್ಚುಲಿ ನಾನು ಕರ್ಲ್ ಟ್ರೈ ಮಾಡಿದ್ದೀನಿ. ಐ ಮೀನ್ ಯಾವುದೇ ರೀತಿಯ ಕರ್ಲ್ ಕ್ರೀಮು ಶ್ಯಾಂಪು ಏನು ಯೂಸ್ ಮಾಡಿಲ್ಲ. ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ, ಅದು ಈ ರೀತಿ ಸ್ನಾನ ಮಾಡಿದಾಗ ಕ್ರಂಚಸ್ ಮಾಡಬೇಕಂತ. ಸೊ ಅದನ್ನು ಟ್ರೈ ಮಾಡಿದೆ. ಐ ಥಿಂಕ್ ಇಟ್ ಈಸ್ ವರ್ಕಿಂಗ್. ಏನಕ್ಕೆ ನಾನು ಕರ್ಲ್ ಮಾಡ್ಕೋತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ನಂದು ತುಂಬ ಹೇರ್ ಫಾಲ್ ಆಗಿದೆ, ಅರ್ಧಕ್ಕರ್ಧ ಕೂದಲು ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ರೀಸನ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ನನ್ನ ಹೇರ್ ಯೂಶಲಿ ಸ್ಟ್ರೈಟು, ಹಾಗೆ ಸ್ಟ್ರೈಟ್ ಇಟ್ಟರೆ ಇಷ್ಟೇ ಕಾಣಿಸುತ್ತೆ. ಸೊ ಹಾಗಾಗಿ ಕರ್ಲ್ ಮಾಡ್ಕೊಂಡಿದ್ದೀನಿ, ಸೊ ದ್ಯಾಟ್ ಸ್ವಲ್ಪ ವಾಲ್ಯೂಮ್ ಕಾಣಿಸ್ಲಿ ಅಂದ್ಬಿಟ್ಟು. ನಾನು ಕಲರಿಂಗ್ ಮಾಡಿಸಿರೋದಕ್ಕೋ ಅಥವಾ ನಾನು ಕೆರಾಟಿನ್ ಟ್ರೀಟ್ಮೆಂಟು ತೊಗೊಂಡಿದ್ದೆ, ಅದಕ್ಕೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿದೆ. ಆನಿಯನ್ ಆಯಿಲ್ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಮಾಡಿದರೆ ಟ್ರೈ ಮಾಡಿ ಏನಾದರೂ ವರ್ಕ್ ಅನಿಸಿದ್ರೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ವಾಟ್ ಐ ಫೀಲ್ ಅಂದರೆ, ಹೆಣ್ಮಕ್ಳು ಒನ್ಸ್ ಇನ್ ಅ ವೈಲ್ ಆಚೆ ಹೋಗಬೇಕು ನಿಮ್ಮ ಗರ್ಲ್ ಫ್ರೆಂಡ್ಸ್ ಒಟ್ಟಿಗೆ, ಸೊ ದ್ಯಾಟ್ ಯು ಕ್ಯಾನ್ ಶೇರ್ ವಿಚ್ ಯು ಕುಡಂಟ್ ಶೇರ್ ವಿತ್ ಯುವರ್ ಹಸ್ಬೆಂಡ್ ಆರ್ ಫ್ಯಾಮಿಲಿ. ಗಾಸಿಪ್ ಮಾಡ್ಬೋದು, ಫನ್, ಲಾಫ್ಟರ್. ಸೊ ಇದೆಲ್ಲ ಇಟ್ಸ್ ಲೈಕ್ ಥೆರಪಿ. ನಿಮಗೆ ಒಂದು ರಿಲ್ಯಾಕ್ಸಿಂಗ್ ಸೆಷನ್ ಥರ ಇರುತ್ತೆ. ಯಾಕಂದರೆ ಡೈಲಿ ಹಸ್ಬೆಂಡು ಮಕ್ಕಳು ರೆಸ್ಪಾನ್ಸಿಬಿಲಿಟೀಸ್ ಇದ್ದೇ ಇರುತ್ತೆ ನಿಮಗೆ. ಅಡುಗೆ ಮಾಡಬೇಕು, ಮಗುಗೆ ಅಡುಗೆ ಮಾಡಬೇಕು, ತಿನ್ನಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಕಿಚನ್ ರೆಸ್ಪಾನ್ಸಿಬಿಲಿಟೀಸು, ಓ ಮೈ ಗಾಡ್, ನೆವರ್ ಎಂಡಿಂಗ್. ಅದಲ್ಲದೆ ವರ್ಕಿಂಗ್ ವುಮೆನ್ಸ್ಗೆ ಇನ್ನೂ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟೀಸು, ಆಫೀಸ್ ಪ್ರೆಷರು, ಆ ಸ್ಟ್ರೆಸ್ಸು, ಆ ವರ್ಕ್ಲೋಡು. ಸೊ ಇದೆಲ್ಲನೂ ಹೊರತುಪಡಿಸಿ ಒನ್ಸ್ ಇನ್ ಅ ವೈಲ್ ಯು ಗೋ ಔಟ್ ವಿತ್ ಯುವರ್ ಗರ್ಲ್ ಫ್ರೆಂಡ್ಸ್, ಎಂಜಾಯ್. ಹೋಪ್ ಇಟ್ ವಿಲ್ ಬಿ ಫನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನನ್ನ ಫ್ರೆಂಡ್ಸಿಗೆ ಕೇಳ್ತೀನಿ ಅವರಿಗೆ ಏನು ಅನಿಸುತ್ತೆ ಅಂತ. ಯಾ, ಕಮ್, ಬಾಯ್ ಬೇಬೀಸ್. ಎಂಜಾಯ್ ಮಾಡಿ ಗುಲ್ಕು. ಓಕೆ, ಬಾಯ್ ಬಾಯ್. ಚಳಿ ಇದೆ, ಚಳಿ. ಸೊ ಆ್ಯಕ್ಚುಲಿ ಚಳಿ ಇದೆ ವೆದರು, ಮಳೆ ಬಂದಿರೋದಕ್ಕೆ. ನೋಡಿ ಶ್ರುತಿಯವ್ರು ಬಂದಿದ್ದಾರೆ. ನೋಡಿ ಶ್ರುತಿಯವ್ರದ್ದು ಪ್ಲೇ ಲಿಸ್ಟ್, ಹಳೆಯ ಸಾಂಗ್ಸ್ ಶ್ರುತಿಯವ್ರದ್ದು ಕಾರಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಇವಾಗ ತೆಲುಗು ಸಾಂಗ್ಸ್ ಹಾಕ್ಕೊಂಡಿದ್ರು, ನಾನು ಬಂದ ತಕ್ಷಣ ಚೇಂಜ್ ಮಾಡಿದ್ದಾರೆ. ಹಂಗೇನಿಲ್ಲ ಶ್ರುತಿ, ನೀವು ಹಾಕ್ಬೋದು ತೆಲುಗು ಸಾಂಗ್ಸ್. ಸೊ ಏನು ಗೊತ್ತಾ ಶ್ರುತಿ, ನಾನು ಬರೋಕ್ಕಿಂತ ಮುಂಚೆ ವಿಡಿಯೋನಲ್ಲಿ ಹೇಳ್ತಾ ಇದ್ದೆ, ಒನ್ಸ್ ಇನ್ ಅ ವೈಲ್ ಈ ಥರ ಹೆಣ್ಮಕ್ಳು ಆಚೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರಬೇಕಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ಒನ್ಸ್ ಇನ್ ಎ ವೈಲ್ ಈ ಥರ ಫ್ರೆಂಡ್ಸ್ ಜೊತೆ ಹೋಗೋದು ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ಒಂಥರ ನೆಕ್ಸ್ಟ್ ಡೇನೇ ನಮಗೆ ಆ ಫೀಲ್ ಗೊತ್ತಾಗುತ್ತೆ. ಒಂಥರ ಮನೆಗೆ ಬಂದರೆ ವಾಪಸ್ ಬೋರ್ ಆಗಿಬಿಡುತ್ತೆ. ಅದೊಂಥರ ತುಂಬ ರಿಫ್ರೆಶಿಂಗ್ ಅನಿಸುತ್ತೆ. ನನಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಬಂದರು ನಮ್ಮ ಮೇಡಮ್ಮು, ಹಾಟ್ ಸೀಟ್ ಅವರಿಗೋಸ್ಕರ ಬಿಟ್ಟಿರೋದು. ದಪ್ಪ ಅಂತ ಇದ್ದೀರಾ ನೋಡಿ, ಇದನ್ನೆಲ್ಲ ವಿಡಿಯೋ ಹಾಕ್ಬೇಡಿ. ಏನೋ ತಗೊಂಡು ಬಂದುಬಿಟ್ಟಿದ್ದಾರೆ, ಗುಲಾಬ್ ಜಾಮೂನ್. ನಿಮ್ಮ ಫೇವ್ರೇಟ್ ಅಲ್ವಾ ಜಾಮೂನು?
ಇವಾಗ ಶ್ರುತಿ ಕೇಳ್ತಾ ಇದ್ದೆ, ಈ ಥರ ಗರ್ಲ್ಸ್ ಔಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಸ್ವಲ್ಪ ತಿಳಿಸಿ. ಯಶುಗಂತೂ ತುಂಬ ಇಷ್ಟ ಹಸ್ಬೆಂಡ್ನ ಮಗಳನ್ನ ಬಿಟ್ಟು ಆಚೆ ಬರೋದಕ್ಕೆ. ಇರಿ ಮೈಕ್ ಕೊಡ್ತೀನಿ, ಹೇಳಿ. ಮಗಳನ್ನ ಹಸ್ಬೆಂಡ್ನ ಬಿಟ್ಟು ಈಚೆ ಬರೋದು ಸಖತ್ ಖುಷಿ ಅನ್ಸುತ್ತೆ. ಅಟ್ಲೀಸ್ಟ್ 4 hours ಹೊರಗಡೆ ಇರ್ತೀವ, ಮಜಾ ಇರುತ್ತೆ. ಇವಾಗ ಶ್ರದ್ಧಾ ಬಂದರು. ಆ್ಯಕ್ಚುಲಿ ಶ್ರದ್ಧಾನ ಅಭಿಪ್ರಾಯನೂ ನಾನು ಕೇಳಿದೆ, ಮೈಕ್ ಆಫ್ ಆಗಿಬಿಟ್ಟಿತ್ತು. ಅವ್ರಿಗೆ ಮಗನ ಬಿಟ್ಟು ಬಂದಿರೋದಕ್ಕೆ ಸ್ವಲ್ಪ ಬೇಜಾರಿದೆ ಅಂತ ಹೇಳಿದ್ರು. ಯಾಕಂದರೆ ಮಗ ನಾನು ಬರ್ತೀನಿ ಅಂತ ಇದ್ದ ಅಂತೆ. ಫುಲ್ ಗಾಳಿ ಇದೆ. ಇವಾಗ ನಾವು ರೀಚ್ ಆದ್ವಿ. ನೋಡಿ ಹೆಂಗೆ ಗಾಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ. ಸೊ ಇಲ್ಲಿಂದ ಇವಾಗ ಎಲ್ಲಿದೆ ಕಾಣಿಸ್ತಾನೆ ಇಲ್ಲ. ಓ ಚಳಿ ಇದೆ. ನೋಡಿ 2ನೇ ತಾರೀಕು ಹೋಗ್ತಾ ಇದ್ದೀವಿ. 4ನೇ ತಾರೀಕು ನಮ್ ಕಡೆ ಗೂಗಲ್ ಇದೆ, ಗೂಗಲ್ ಮಾಡಿಸ್ಬೇಕು. ಆಮೇಲೆ ಏನೋ ದೇವ್ ಕಾರ್ಯ ಅಂತಾರಲ್ಲ, ಅದು ಏನೇನ್ ಮಾಡ್ಲಿ ನಮ್ಗೆ ಗೊತ್ತಿಲ್ಲ. ಶ್ರದ್ಧಾ ಅವ್ರದ್ದು ಬ್ರದರ್ದು ಮದ್ವೆ ಇದೆ. ಬಟ್ ಇವರು ನಾರ್ತ್ ಕರ್ನಾಟಕ ಅಲ್ಲ, ನಮ್ದು ದಾವಣಗೆರೆ. ಸೊ ಏರಿಯಾ ಮೇಲೆ ಚೇಂಜ್ ಆಗುತ್ತೆ. ಗೂಗಲ್ ಇರಲ್ಲ ನಮ್ದು. ಇನ್ನ ದೂರ ಇದೆ ಅನ್ಕೊಂಡ್ವಿ ನಾವು. ನೋಡಿ ಇದು ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಶ್ರುತಿ ಸೋಫಾ ಅಂತ ಹೇಳೋಣ. ಇಲ್ಲಿ ಚೆನ್ನಾಗಿದೆ. ಆ್ಯಕ್ಚುಲಿ ರಿಸರ್ವ್ ಆಗಿದೆ ಅನಿಸುತ್ತೆ. ಲಾಸ್ಟ್ ಟೈಮ್ ನಾನು ಅಂಕಿತ ಬಂದಾಗ ಅಲ್ಲಿ ಕೊಟ್ಟಿದ್ದಾಳೆ. ಇಲ್ಲಿ ನೋಡಿ WC ಹತ್ರ. ಇಲ್ಲಿ ಚೂಸ್ ಮಾಡಿದ್ವಿ. ಸೋಫಾ ಇದೆ ಅಂತ, ಕಂಫರ್ಟಬಲಾಗಿ ಕುತ್ಕೊಳ್ಳೋಣ ಅಂತ. ಮಿರರ್ಡಲ್ಲಿದೆ. ಹೌದಾ ನೀವ್ಯಾಕೆ ಹೋಗಿಲ್ಲ? ಅವ್ರು ಕರೆದ್ರೆ ದುರಂಧರ್ ಮೂವಿಗ. ಇವ್ರಿಗೆ ಮೂವಿ ಅಷ್ಟು ಇಷ್ಟ ಇಲ್ಲ ತಾನೇ. ಹೌದಾ ಶ್ರದ್ಧಾ? ಬಟ್ ಶ್ರದ್ಧಾಗ ಮರಾಠಿ ಮಾತಾಡೋಕೆ ಇಷ್ಟ ಅಲ್ಲ ಶ್ರದ್ಧಾ ನಿಮಗೆ? ತೆಗಿಯಲ್ಲ, ಮ್ಯೂಸಿಕ್ ಹಾಕಲ್ಲ. ಯಾಕೆ? ಮೇಘಂದು ಬರುತ್ತೆ. ಮೇಘನ್ ಬರ್ಲಿ ಬಿಡಿ, ಮೇಘನ್ಗೆ ಹೇಳ್ತಿರ್ತೀನಿ ನಾನು. ಫುಡ್ ಬಂದಿದೆ. ಇದು ಬಂದು ಗಾರ್ಲಿಕ್ ಬ್ರೆಡ್. ಇಲ್ಲಿ ನೋಡಿ ಗಾರ್ಲಿಕ್ ಬ್ರೆಡ್ ಇದೆ. ಕುಡಿಬೇಡಿ, ಇದು ಬಂದು ಏನ್ ಶ್ರುತಿ? ಇದು ಬ್ರುಷೆಟಾ. ಇದು ನನ್ನ ಫೇವರೇಟ್. ಇದು ಶ್ರುತಿ ಫೇವರೇಟ್. ಅಲ್ಲ ನಾನು ಹೇಳಿದ್ದೀನಿ ಅವ್ರಿಗೆ, ಯಾವಾಗ್ಲೂ ಹಿಂಗೆ ಅವ್ರಿಗೆ ಹೇಳಿದ್ದೀನಿ ಕುಡಿಬೇಡಿ ಅಂತಾರೆ. ವಿಡಿಯೋಲಿದೆ. ಗರ್ಲ್ಸ್ ಗ್ರೂಪ್ ನೋಡಿ, ವೈನ್ ಇಲ್ಲ ಇದ್ರಾಗೆ. ಶ್ರದ್ಧಾ ಪ್ರೂವ್ ಮಾಡ್ತಾ ಇದಾರೆ. ಶ್ರದ್ಧಾ ಯಾರಿಗೆ ಪ್ರೂವ್ ಮಾಡ್ತಾ ಇದ್ದೀರಾ? ಶ್ರದ್ಧನ್ ಬರೀ ಕೂದಲು ಕಾಣಿಸ್ತಾ ಇದೆ ಅದರಲ್ಲಿ. ಈ ಕಡೆ ಇಡ್ಬೇಕಿತ್ತು. ಚೀಸ್ ಇಷ್ಟ ಚೆನ್ನಾಗಿರುತ್ತೆ. ಯಮ್ಮಿ ಪಾಸ್ತಾ, ಪಿಜ್ಜಾ. ಶ್ರುತಿ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲಿ ನೋಡಿ. ಅಲ್ಲಿ ಚೀಸ್ ಸಕ್ಕತ್ತಾಗಿರುತ್ತೆ. ಮೆಲ್ಟಿಂಗ್ ಜನರೇ, ನಾನು ಒಂಥರ ಫುಡ್ಡಿ ತರ ಅನ್ಸುತ್ತೆ ನನಗೇನೆ. ಒಂದೊಂದ್ಸರಿ ಬಾಯಲ್ಲಿ ನೀರು ಬರ್ಸ್ಕೊಂತ ಇರೋ ಏಕೈಕ ಮೊದಲ ವ್ಯಕ್ತಿನ ನಾನು ನೋಡ್ತಾ ಇರೋದು. ಈ ಪಾಸ್ತಾಗೂ ಇವರು ಇಲ್ಲ. ಶ್ರುತಿ ಹೇಳ್ತಿರೋದು ನೋಡಿದ್ರೆ ಟೇಸ್ಟ್ ಅನ್ಸ್ತಿದೆ. ಟೇಸ್ಟ್ ಇರುತ್ತೋ ಏನೋ ಗೊತ್ತಿಲ್ಲ. ಇದು ಆಕ್ಚುಲಿ ಹಾರ್ಡ್ ಆಗಿದೆ, ಸಾಫ್ಟ್ ಆಗಿರ್ಬೇಕಾಯ್ತು. ಸಪೋಸ್ ಟು ಬಿ. ಹೋಗ್ಲಿ ಬಿಡಿ ಶ್ರುತಿ, 4 ಕಟ್ ಮಾಡ. ಅಷ್ಟೊಂದು ಕಷ್ಟಪಡ್ಬೇಡಿ ಶ್ರುತಿ. ಮೊಟ್ಟೆ ತರಾನೇ ಹಾರ್ಡ್ ಮಾಡಿದ್ರು. ಪಾಪ ಯಶು ವೆಜಿಟೇರಿಯನ್ಸ್ ಮಧ್ಯ ಸಿಕ್ಕಾಕೊಂಡು ಇವತ್ತು ವೆಜ್ ಫುಡ್ ತಿಂತಿದ್ದಾರೆ. ಈ ಪಾಸ್ತಾ ಯಶು ಎಲ್ಲ ನಾನು ದುಡ್ಡು ಕೊಟ್ಟು ತಿಂದೋಡ ಎಲ್ಲ. ಯಶು ಒಂದು ಸ್ಪೂನ್ ತಿಂತಿದ್ರ? ಮನೇಲಿ ಮಾಡಿ. ಇಲ್ಲ ಬೇಡ, ನಿಮ್ಗೆ ಒಂದು ಸ್ಪೂನ್. ಬೇಡ ಬೇಡ ಬೇಡ. ಮಾತ್ರ ಇಲ್ಲಿ ನೋಡಿ, ಶ್ರುತಿ ಒಂದು ಚೂರು ಬಿಡ್ತಾ ಇಲ್ಲ. ಹಾಕೊಂಡು ಯಶುಗೆ ಇದನ್ನ ನಂಬಕ್ ಆಗ್ತಾ ಇಲ್ಲ. ಇದನ್ನು ಕೂಡ ಹಿಂಗೆ ಅಂತ ಯಶು ಹೇಳ್ತಾ ಇರೋ ಪ್ರಕಾರ ಚಿಕನ್ ಬಿಟ್ರೆ ಬೇರೆ ಯಾವ್ದು ಟೇಸ್ಟ್ ಇಲ್ಲ ಅಂತ. ಚಿಕನ್ ಅಲ್ಲ, ನಾನ್ ವೆಜ್. ನಾನ್ ವೆಜ್.
ಅದಕ್ಕೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ನಾನ್ ವೆಜ್ ನೀವು ಮಸಾಲ ಹಾಕ್ದೇನೆ ಇಲ್ಲ ತಿನ್ನಿ ಅಂತ. ಇಲ್ಲಿ ಅವರು ತಗೊಂಡ್ರು ನಾನ್ ವೆಜ್ ಹಾಕ್ತಾರ್ಗೇನ್ ಟೇಸ್ಟ್ ಇರುತ್ತಾ? ಅದಕ್ಕೆ ನಾನು ತಗೊಳ್ಳೋದು ನಾನೇ ಮಾಡಿ. ಇವಾಗ ಯಶು ಅಗ್ರಿನೇ ಮಾಡ್ತಾ ಇಲ್ಲ, ಯಶು ಮಾಡೋ ಅಡಿಗೆ ಮಾತ್ರ ಪ್ರಪಂಚದಲ್ಲಿ ಟೇಸ್ಟಿಯೆಸ್ಟ್ ಫುಡ್ ಅಂತ. ನಾನ್ ವೆಜ್ ಎಲ್ಲ ಹಾಕ್ಬಿಡ್ತಾರೆ ಅಷ್ಟೇ ಕಮಾನ್ ಅಂತ. ನಮ್ ಕಡೆ ಆರ್ಡರ್ ಬರ್ತಾರೆ ಎಲ್ಲರೂ ಈಗ ಆರ್ಡರ್ ಮಾಡಕ್ಕೆ. ಇವ್ರು 3 ಜನಕ್ಕಿಂತ ನಾನ್ ಬೆಟರ್. ಏನ್ ಅಡಿಗೆ ನೋಡಿ ಹಿಂಗ್ ಹೇಳ್ತಾ ಇದ್ದಾರೆ, ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ, ನಾವು ಅಷ್ಟು ಡಬ್ಬ ತರ ಅಡಿಗೆ ಮಾಡ್ತೀವಿ ಅಂತ. ಸೊ ಇವಾಗ ಊಟ ಮಾಡ್ಕೊಂಡು ನಾವು ಹೊರಟಿದ್ದೀವಿ. ಆ್ಯಕ್ಚುಲಿ ಕೇಕ್ ತಗೋಬೇಕಿತ್ತು ನಾಡಿದ್ದು ನಂದು ಬರ್ಡೇಗೆ. ಸೊ ಇಲ್ಲೇ ಇದೆ ಶಾಪು, ತೊಗೊಂಡೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಅಪಾರ್ಟ್ಮೆಂಟ್ ನೋಡಿ, ಅದು ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಬಿಸಿಲು ಬರ್ತಾ ಇದೆ ಹೋಗ್ತಾ ಇದೆ, ಬಟ್ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ಒಳಗೆ ಬರ್ತಾ ಇಲ್ಲ ಗಾಳಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಮಾಡ್ಬೋದು ಪರವಾಗಿಲ್ಲ ಬಿಡಿ. ಸ್ವಲ್ಪ ಗಾಳಿ ನೋಡಿ, ಅಲ್ಲಿ ಗಾಳಿ ಇರಲಿಲ್ಲ, ಇನ್ನೇನು ಗಾಳಿ ಮನೆ ಕಲ್ಲಲ್ಲಿ ಇಲ್ಲಿ ಕೇಕ್ ಇದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ನಿಮಗೆ ತೋರಿಸ್ತೀನಿ. ಈಗ ಮೇಲ್ಗಡೆ ಎಲ್ಲಿದ್ದೀವಿ ನಾವು? ಇಲ್ಲಿ ನೋಡಿ ಮೇಲ್ಗಡೆ ಮಿರರ್ ಇದೆ. ಅರಿಯಾನ್ ನನ್ನ ಬರ್ಡೇಗೆ ಇಲ್ಲೇ ಕೇಕ್ ಆರ್ಡ್ರ್ ಮಾಡಿದ್ವಿ ನಾವು. ಎಲ್ಲ ಥರ ಕೇಕ್ ಮಾಡ್ತಾರೆ. ತೊಗೊಂಡಿರೋದು ಇವಾಗ ಕೇಕ್ ತೊಗೊಂಡು ಶ್ರುತಿಗೆ ವೇಟ್ ಮಾಡ್ತಾ ಇದ್ದೀವಿ. ಹಾಗೆ ವಾಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಬರ್ಡ್ಸ್ ಎಲ್ಲ ಹಾರಾಡ್ತಾ ಇದ್ವು. ಪಿಜನ್ ಅಂದ್ಕೊಂಡ್ವಿ, ಆದರೆ ಪಿಜನ್ ಅಲ್ಲ, ವೈಟ್ ಕಲರ್ ಬರ್ಡ್ ವಿತ್ ಬ್ಲ್ಯಾಕ್ ಫೇಸ್ ಇತ್ತು. ಕ್ವಿಕ್ಕಾಗಿ ರೀಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ವಿ, ಬಟ್ ಸಿಕ್ಕಾಪಟ್ಟೆ ಗಾಳಿ ಮತ್ತು ಚಳಿ ಅನಿಸ್ತಾ ಇತ್ತು. ಬೇಗ ಬೇಗ ಮಾಡಿಕೊಂಡು ಹೊರಟ್ವಿ. ಅಲ್ಲಿಂದ ನಾವು ಶಾಪಿಂಗ್ ಮಾಲಿಗೆ ಬಂದ್ವಿ. ಈ ಮಾಲ್ ಒಳಗಡೆ ಎಸ್ಪ್ರೆಸೋ ಹೌಸ್ ಅಂತ ಕಾಫಿ ಶಾಪ್ ಇದೆ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಕಾಫಿ ಶಾಪಿಗೆ ಹೋದ್ವಿ. ಸೊ ಇವಾಗ ನಾವು ಎಸ್ಪ್ರೆಸೋ ಹೌಸಿಗೆ ಬಂದಿದ್ದೀವಿ, ಕಾಫಿ ಶಾಪ್ಗೆ. ಸೊ ಇಲ್ಲಿ ಇವಾಗ ಕಾಫಿ ಗೀಫಿ ಕುಟ್ಕೊಂಡು ನಮ್ಮ ಔಟಿಂಗ್ ಮುಗಿಸಿ ಮನೆಗೆ ಹೋಗ್ತೀವಿ. ಬೇರೆ ಯಾವುದೋ ಕಾಫಿ ಹಾಟ್ ಚಾಕ್ಲೇಟ್ ಇದು, ಇವ್ರದ್ದು ಮೊಕ್ಕಲತ್ತೆ. ನಿಮ್ದೇನಾಯ್ತು? ಅದ್ಯಾವುದು ಈ ಕಡೆ ಯಾವ ಇದ್ವಲ್ಲ ಬೇಡ ಅಂತ ಇಲ್ಲ ಆರಾಮಾಗಿ ಕುತ್ಕೊಂಡಿರುತ್ತೆ. ನೆಕ್ಸ್ಟ್ ಶ್ರದ್ಧಾ ಹೋಗೋ ಮುಂಚೆ ಹೋಗೋಣ. ಬರೀ ಇಲ್ಲಿ ಬಂದು ಕುತ್ಕೋಬೋದು ನಾವು. ಆ್ಯಕ್ಚುಲಿ ನಮ್ಮ ಔಟಿಂಗ್ ಇವಾಗ ಮುಗೀತು, ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ನಮ್ಮ ಗರ್ಲ್ಸ್ ಔಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಬಾಯ್.